ಸರ್ಕಾರದಲ್ಲಿ ಯಡಿಯೂರಪ್ಪ ಸ್ಟ್ರಾಂಗ್ ಯಡಿಯೂರಪ್ಪ ವೀಕ್ ಅನ್ನೋದೇ ಗೊತ್ತಾಗ್ತಿಲ್ಲ. ಮುಖ್ಯಮಂತ್ರಿ ಪಟ್ಟದಲ್ಲಿದ್ರೂ ಯಡಿಯೂರಪ್ಪ ಅವರಿಗೆ ಗೊತ್ತಿಲ್ಲದೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇವೆ ಅನ್ಸುತ್ತೆ. ಇದಕ್ಕೆ ಸಾಕ್ಷಿ ಇವತ್ತು ದೆಹಲಿ ರಾಜಕೀಯ. ಯಡಿಯೂರಪ್ಪ ಅವರಿಗೆ ಗೊತ್ತಿಲ್ಲದೆ ವರಿಷ್ಠರ ಜೊತೆ ಪ್ರಭಾವಿ ಸಚಿವರ ಮಾತುಕತೆಯಾಗಿದೆ. ಇನ್ನೊಂದು ಕಡೆ ಬಿಎಸ್ವೈ ಕನಸಿನ ಪಟ್ಟಿಗೂ ಮುಕ್ತಿ ಸಿಕ್ಕಿಲ್ಲ. ವಲಸೆ ಶಾಸಕರನ್ನ ಕರ್ಕೊಂಡು ಬಂದು ಗೆಲ್ಲಿಸಿ ಸಚಿವ ಸ್ಥಾನವನ್ನೂ ಕೊಟ್ಟವರು ಯಡಿಯೂರಪ್ಪ. ಆಮೇಲೆ ಬಿಜೆಪಿಯ ಮೂಲ ಶಾಸಕರನ್ನ ಕಡೆಗಣಿಸಿದ ಆರೋಪಕ್ಕೆ ತುತ್ತಾದ್ರು. ಈಗ ಆ ಆರೋಪದಿಂದ ಮುಕ್ತರಾಗೋಕೆ ಬಿಜೆಪಿಯ ಮೂಲ ಶಾಸಕರು ಮತ್ತು ಆಪ್ತರಿಗೆ ಮಂತ್ರಿ ಸ್ಥಾನ ಕೊಡಿಸೋಕೆ ಸಂಪುಟ ಪುನರಚನೆಗೆ ಕೈ ಹಾಕಿದ್ದಾರೆ. ಸಂಪುಟದಿಂದ ಕೆಲವು ಸಚಿವರನ್ನ ಕೈಬಿಟ್ಟು ಬೇರೆಯವರಿಗೆ ಪಟ್ಟ ಕಟ್ಟೋಕೆ ಪಟ್ಟಿ ರೆಡಿ ಮಾಡಿಕೊಂಡು ದೆಹಲಿಗೆ ಬಂದಿದ್ರು. ಆದ್ರೆ ದೆಹಲಿಯಲ್ಲೇ ಆಗಿದ್ದೇ ಬೇರೆ. ಮೂವರು ವರಿಷ್ಠರ ಭೇಟಿಗಾಗಿ ಬಂದ ಬಿಎಸ್ವೈ ಸಿಕ್ಕಿದ್ದು ಜೆಪಿ ನಡ್ಡಾ ಮಾತ್ರ, ಅದು 20 ನಿಮಿಷ. ಸಂಪುಟ ಪುನರಚನೆ ಪಟ್ಟಿಯನ್ನ ಹೊತ್ಕೊಂಡು ಯಡಿಯೂರಪ್ಪ ದೆಹಲಿಗೆ ಬಂದಾಗ ಮೂವರು ನಾಯಕರ ಭೇಟಿಗೆ ಅವಕಾಶ ಕೇಳಿದ್ರು. ಒಬ್ಬರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಇನ್ನೊಬ್ಬರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಧ್ಯವಾದ್ರೆ ಪ್ರಧಾನಿ ಮೋದಿ ಅವರ ಭೇಟಿಗೂ ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ರು. ಆದ್ರೆ ಅವಕಾಶ ಸಿಕ್ಕಿದ್ದು ಜೆಪಿ ನಡ್ಡಾ ಅವರ ಭೇಟಿಗೆ ಮಾತ್ರ, ಅದು ಬರೀ 20 ನಿಮಿಷ. ನಡ್ಡಾ ಭೇಟಿ ವೇಳೆ ಈ ವಾರದಲ್ಲೇ ಕ್ಯಾಬಿನೆಟ್ ಪುನರಚನೆಗೆ ಒಪ್ಪಿಗೆ ಕೊಡಿ ಅಂತ ಬಿಎಸ್ವೈ ಮನವಿ ಮಾಡಿದ್ರಂತೆ. ಆದ್ರೆ 3 ರಿಂದ 4 ದಿನ ಹೋಗ್ಲಿ, ಫೈನಲ್ ಮಾಡಿ ಹೇಳ್ತೀವಿ ಅಂತ ನಡ್ಡಾ ಹೇಳಿ ಕಳಿಸಿದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲ ಅಂತ ಯಡಿಯೂರಪ್ಪ ಬರಿಗೈಯಲ್ಲಿ ವಾಪಸ್ಸಾದ್ರು. ಸಂಪುಟ ವಿಸ್ತರಣೆಯೋ ಪುನರಚನೆಯೋ ಅನ್ನೋದಕ್ಕೆ ಬಿಎಸ್ವೈ ಬಳಿಯೂ ಉತ್ತರ ಸಿಗಲಿಲ್ಲ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅವಕಾಶ ಮಾಡಿಕೊಡಿ, ಹೊಸಬರ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೇನೆ. ಅವರು ಇನ್ನೊಂದು 2-3 ದಿವಸದಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿಬಿಟ್ಟು ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಸರ್ ನೋಡೋಣ. ಅದೆಲ್ಲ ಅಂತಿಮವಾಗಿ ಅವ್ರು ಏನು ತೀರ್ಮಾನ ತಗೊಂತಾರೆ, ಅಮಿತ್ ಶಾ ನಮ್ಮ ನಡ್ಡಾಜಿ ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಬಿಎಸ್ವೈಗೆ ಗೊತ್ತಿಲ್ಲದೆ ದೆಹಲಿಗೆ ಬಂದ ಸಾಹುಕಾರ್, ಸಿಪಿವೈಗೆ ಮಂತ್ರಿ ಸ್ಥಾನ ಕೊಡಿಸಲು ಸರ್ಕಸ್. ಯಡಿಯೂರಪ್ಪನವರು ದೆಹಲಿಗೆ ಬಂದ ಬೆನ್ನಲ್ಲೇ ಸಚಿವ ರಮೇಶ್ ಜಾರಕಿಹೊಳಿನೂ ದೆಹಲಿಗೆ ಬಂದ್ರು. ಆದ್ರೆ ಯಡಿಯೂರಪ್ಪರನ್ನ ಭೇಟಿ ಮಾಡಲಿಲ್ಲ. ಇಬ್ಬರು ಮುಖಾಮುಖಿ ಆಗಲಿಲ್ಲ. ಮೇಲ್ನೋಟಕ್ಕೆ ನೀರಾವರಿ ಕೆಲಸಗಳಿಗೆ ಅನುಮತಿ ಕೊಡಿ ಅಂತ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಜೊತೆ ಮಾತುಕತೆ ನಡೆಸಿದ್ರು. ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರ ಬಳಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡಿಸಲು ಬಿಎಸ್ವೈಗೆ ಗೊತ್ತಿಲ್ಲದಂತೆ ಜಾರಕಿಹೊಳಿ ಲಾಬಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬಿಎಸ್ವೈ ಪ್ಲಾನ್ಗೆ ಸಂತೋಷ್ ಅಡ್ಡಿ. ಯಡಿಯೂರಪ್ಪರ ಸಂಪುಟ ಪುನರಚನೆ ಕನಸಿಗೆ ಬಿಎಲ್ ಸಂತೋಷ್ ಅಡ್ಡಿ ಆಗಿದ್ದಾರಂತೆ. ಯಾಕೆ ಅಂತ ನೋಡೋದಾದ್ರೆ, ಬಿಎಸ್ವೈ ಟೀಮ್ನಿಂದ ಸಂಪುಟದಲ್ಲಿ ಕೊಕ್ ಸಿಗೋದು ಸಿಸಿ ಪಾಟೀಲ್ ಮತ್ತು ಪ್ರಭು ಚವ್ಹಾಣ್ಗೆ. ಸಂತೋಷ್ ಟೀಮ್ನಿಂದ ಶಶಿಕಲಾ ಜೊಲ್ಲೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಜಗದೀಶ್ ಶೆಟ್ಟರ್. ಸಂಪುಟಕ್ಕೆ ಯಾರು ಇನ್ ಬಿಎಸ್ವೈ ಟೀಮ್ನಿಂದ ಅಂತ ನೋಡೋದಾದ್ರೆ ಎಂಟಿಬಿ ನಾಗರಾಜ್, ಆರ್ ಶಂಕರ್, ಮುನಿರತ್ನ ಮತ್ತು ಉಮೇಶ್ ಕತ್ತಿ. ಹಾಗೆ ಸಂತೋಷ್ ಟೀಮ್ನಿಂದ ಎಸ್ ಅಂಗಾರ, ಸುನಿಲ್ ಕುಮಾರ್, ಸಿಪಿ ಯೋಗೇಶ್ವರ್. ಹೀಗಾಗಿನೇ ಸಂಪುಟ ಪುನರಚನೆಗೆ ಹೈಕಮಾಂಡ್ ಸದ್ಯಕ್ಕೆ ಒಪ್ಪಿಗೆ ನೀಡಿಲ್ಲ ಅನ್ನೋದು ಮೂಲಗಳ ಮಾಹಿತಿ. ಇದೆಲ್ಲದರ ಮಧ್ಯೆ ಸಚಿವೆ ಶಶಿಕಲಾ ಜೊಲ್ಲೆಯನ್ನ ಸಚಿವ ಸ್ಥಾನದಿಂದ ಕೈಬಿಡದಂತೆ ಬಿಎಲ್ ಸಂತೋಷ್, ಸಂಘ ಪರಿವಾರದ ನಾಯಕರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ದೆಹಲಿಗೆ ಹೋಗಿ ಯಡಿಯೂರಪ್ಪ ಬರಿಗೈಯಲ್ಲಿ ವಾಪಸ್ ಬಂದಿದ್ರು. ಆಕಾಂಕ್ಷಿಗಳು ಕುರ್ಚಿ ಕಳೆದುಕೊಳ್ಳೋ ಭೀತಿಯಲ್ಲಿರೋದು ಕುರ್ಚಿಗಾಗಿ ಲಾಬಿ ಮಾಡೋದನ್ನ ಬಿಡ್ತಿಲ್ಲ. ನಾವು ನಮ್ಮ ಬೆನ್ನಿಗೆ ಅವರು ನಿಂತಾರೆ, ಅವ್ರ ಬೆನ್ನಿಗೆ ನಾವು ನಿಂತೇವೆ. ಸರ್ಕಾರದ ಬೆನ್ನಿಗೂ ಮುನಿರತ್ನ ಅವ್ರು ನಿಂತಾರೆ, ಮುನಿರತ್ನ ಅವ್ರ ಬೆನ್ನಿಗೂ ಸರ್ಕಾರ ನಿಂತಿದೆ. ಎಲ್ಲರೂ ಒಬ್ಬೊಬ್ಬರ ಬೆನ್ನಿಗೆ ಒಬ್ಬೊಬ್ಬರು ಸಪೋರ್ಟಿವ್ ಆಗಿದ್ದಾರೆ. ಸಚಿವರಾಗ್ತಿದೆ ಮತ್ತು ನಾನು ಹಿರಿಯ ಶಾಸಕ ಆಗಿದ್ದೀನಿ. ಆ ದೃಷ್ಟಿಯಲ್ಲಿ ಕೊಡಿ ಅಂತ ನನ್ನ ಮನವಿ ಇದೆ. ಈಗಾಗಲೇ ಭೇಟಿ ಮಾಡಿ ಮಾತಾಡಿದ್ದೀನಿ. ನಾನು ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ. ಆದರೆ ಕೊಡೋದು ಬಿಡೋದು ಅವರ ವಿವೇಚನೆ ಬಿಟ್ಟು ವಿಚಾರ. ಕೊಟ್ಟರೆ ಸಂತೋಷ, ಕೊಡೋದ್ರೂ ಸಂತೋಷನೇ, ಬೇಜಾರಿಲ್ಲ. ಮುಖ್ಯಮಂತ್ರಿಗಳ ಪರಮಾಧಿಕಾರ, ಅವ್ರ ವಿವೇಚನೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳಿಗೆ ಯಾರೇನು ಸಚಿವರನ್ನಾಗಿ ಮಾಡ್ಕೋಬೇಕು, ಯಾರೇನು ಬಿಡಬೇಕು ಅನ್ನೋ ಪರಮಾಧಿಕಾರ ಇರ್ತೈತಿ. ಅವ್ರ ನಿರ್ಧಾರವನ್ನು ನಾವೆಲ್ಲರೂ ಸ್ವಾಗತಿಸಬೇಕು. ಸಂಪುಟ ವಿಸ್ತರಣೆ, ಪುನರ್ರಚನೆ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳ ಪರಮಾಧಿಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ. ಅವರು ಪಾರ್ಟಿಯವರು, ಮುಖ್ಯಮಂತ್ರಿ ಮತ್ತು ರಾಜ್ಯಾಧ್ಯಕ್ಷರು ಹಾಗೂ ಪಾರ್ಟಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲ ಬದ್ಧ. ದೆಹಲಿಗೆ ಹೋಗಿದ್ದ ಯಡಿಯೂರಪ್ಪ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ದೆಹಲಿಗೆ ಹೋದಾಗ ಇದ್ದ ಖುಷಿ ದೆಹಲಿಯಿಂದ ಬಂದಾಗ ಇರಲಿಲ್ಲ. ಒಟ್ನಲ್ಲಿ ಯಡಿಯೂರಪ್ಪನವರ ಸಂಪುಟ ಪುನರಚನೆ ಕನಸಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಇನ್ನೂ 1 ವಾರ ಸಂಪುಟ ಸೇರ್ಪಡೆ ಕಾರ್ಯಕ್ರಮವೂ ನಡೆಯಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಕರ್ನಾಟಕದಲ್ಲಿ ಮರಾಠ ಪ್ರಾಧಿಕಾರ ರಚಿಸಲು ಯಡಿಯೂರಪ್ಪ ಹೇಳಿದ ಮೇಲೆ ಕರ್ನಾಟಕದಲ್ಲಿ ಬೆಂಕಿಯ ಕಿಡಿ ಹೊತ್ತಿಕೊಳ್ತಿದೆ. ಇದನ್ನ ಆರಿಸೋದು ಹೇಗಪ್ಪ ಅಂತ ತಲೆ ಕೆಡಿಸಿಕೊಂಡಿದ್ರೆ ಮಹಾರಾಷ್ಟ್ರದಲ್ಲಿ ಅದೇ ಬೆಂಕಿಗೆ ತುಪ್ಪ ಸುರಿತಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತಿದ್ದವರು ಈಗ ಕಾರವಾರನೂ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಕಿರಿಕೆಬ್ಸಿದ್ದಾರೆ. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಮರಾಠಿಗರ ಓಲೈಕೆ ಮಾಡೋಕೆ ಯಡಿಯೂರಪ್ಪ ಮರಾಠ ಪ್ರಾಧಿಕಾರಕ್ಕೆ 50 ಕೋಟಿ ಕೊಟ್ಟ ಮೇಲೆ ಕನ್ನಡದ ಕಿಚ್ಚು ಹೆಚ್ಚಾಯಿತು. ಮರಾಠ ಪ್ರಾಧಿಕಾರದ ಬೆಂಕಿಯ ಕಿಡಿ ಈಗಲೂ ಉರಿತಿದೆ. ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಕನ್ನಡ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿವೆ. ಮರಾಠ ಪ್ರಾಧಿಕಾರ ಕೈ ಬಿಡದಿದ್ರೆ ಡಿಸೆಂಬರ್ 5ಕ್ಕೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಎಚ್ಚರಿಸಿವೆ. ಈ ಬೆಂಕಿನ ಹೇಗಪ್ಪ ಆರಿಸೋದು ಅಂತ ಯಡಿಯೂರಪ್ಪನವರು ತಲೆ ಕೆಡಿಸಿಕೊಂಡಿದ್ರೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿ, ಕಾರವಾರ, ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಿದ್ದಂತೆ ಕನ್ನಡಿಗರನ್ನ ಕೆಡಕಿದ ಮಹಾ ಡಿಸಿಎಂ ಅಜಿತ್ ಪವಾರ್. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕೊಟ್ಟಿರೋ ಹೇಳಿಕೆ ಇದು. ಇಷ್ಟು ದಿನ ಬರೀ ಬೆಳಗಾವಿ ಗಡಿ ವಿವಾದವನ್ನ ಕೆದಕಿ ಗಾಯ ಮಾಡ್ತಿದ್ದ ಪುಣ್ಯಾತ್ಮರು ಈಗ ಇಡೀ ಬೆಳಗಾವಿ ಜಿಲ್ಲೆನೇ ನಮ್ದು ಅಂತಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕದ ಕಾರವಾರ, ನಿಪ್ಪಾಣಿ ತಾಲೂಕು ಕೂಡ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಮಜಾ ತಗೊಳ್ತಿದ್ದಾರೆ. ಕನ್ನಡ ನೆಲದ ಮೇಲೆ ಕಣ್ಣಿಟ್ಟಿದ್ದಕ್ಕೆ ಯಡಿಯೂರಪ್ಪ ಸುಮ್ನಿರ್ತಾರಾ? ತಿರುಗೇಟು ಕೊಟ್ರು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂತ ಕಾರಣ ಮಾಡಿ ಒಂದು ರೀತಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾಜನ ಆಯೋಗದ ತೀರ್ಪು ಅಂತಿಮ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥದ್ದು. ಇದು ಮರಾಠ ಅಭಿವೃದ್ಧಿಗಾಗಿ ಮಾಡುವಂಥ ಪ್ರಾಧಿಕಾರ. 5ನೇ ತಾರೀಕು ಬಂದ್ ಮಾಡುವಂಥ ಅಗತ್ಯ ಇಲ್ಲ. ನಾವು ಮರಾಠ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಮಾಡೋದು ಬೇರೆ ಕಾರಣಕ್ಕೋಸ್ಕರ ಅಲ್ಲ. ಬಲಾತ್ಕಾರದ ಬಂದ್ ಮಾಡೋಕೆ ಕೊಟ್ಟರೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಬರೀ ಯಡಿಯೂರಪ್ಪನವರಷ್ಟೇ ಅಲ್ಲ, ಬಿಜೆಪಿ ನಾಯಕರು ಖಡಕ್ಕಾಗಿ ತಿರುಗೇಟು ಕೊಟ್ರು. ಕಾರವಾರ, ಬೆಳಗಾಂ ತಂಟೆಗೆ ಬಂದರೆ ಕನ್ನಡಿಗರು ಬಹಳ ತಾಳ್ಮೆಯಿಂದ ಅನೇಕ ಘಟನೆಗಳನ್ನು ಸಹಿಸ್ಕೊಂಡಿದ್ದೀವಿ. ಆದರೆ ಗಡಿತಂಟು ಮಹಾರಾಷ್ಟ್ರ ಮತ್ತು ಕಾರವಾರ ಬಗ್ಗೆ ಮಾತಾಡಿದ್ರಿ, ಎಚ್ಚರಿಕೆ ಕೊಡ್ತೀವಿ, ಇದು ನಡೆಯಲ್ಲ. ನಿಮ್ಮ ರಾಜಕಾರಣ ಏನಾದರೂ ಮಹಾರಾಷ್ಟ್ರ ಅಲ್ಲಿ ಮಾಡ್ಕೊಳ್ರಿ. ಕರ್ನಾಟಕದ ಅವಿಭಾಜ್ಯ ಅಂಗ, ಕರ್ನಾಟಕದ ಕಿರೀಟ ಬೆಳಗಾವಿ. ಇಂತಹ ಎಷ್ಟೋ ವ್ಯಕ್ತಿಗಳು ಹೇಳಿಕೆಯನ್ನು ಕೊಟ್ಟು ಅಸ್ತಿತ್ವ ಇಲ್ಲದ ಹಾಗೆ ಕೊನೆಯಾಗಿ ಬಿಟ್ಟಿದ್ದಾರೆ. ಬೆಳಗಾಂ, ನಿಪ್ಪಾಣಿ, ಕಾರವಾರ ಇವೆಲ್ಲವೂ ಕೂಡ ಕರ್ನಾಟಕದ ಅವಿಭಾಜ್ಯ ಅಂಗ. ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಬೆಳಗಾಂ ಕನ್ನಡಿಗರದಾಗಿರುತ್ತೆ, ಬೆಳಗಾಂ ಕರ್ನಾಟಕದ್ದಾಗಿರುತ್ತೆ. ನಾವು ಬಿಟ್ಕೊಡಕ್ಕೆ ಯಾವುದೇ ಸಂದರ್ಭದಲ್ಲಿ ತಯಾರಿಲ್ಲ. ನಾವು ನಮ್ಮ ಕರ್ನಾಟಕವನ್ನ, ಅಖಂಡ ಕರ್ನಾಟಕವನ್ನ ನಾವು ನಮ್ಮದಾಗಿ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ಅವ್ರು ಏನು ಹೇಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಈ ಕರ್ನಾಟಕ ಮಾತೆ ನಮ್ಮ ಮಾತೆ. ಅವ್ರು ಏನು ಸಂಬಂಧಿಲ್ಲ, ಅವರು ಮುಂದೆ ಹೇಳಿ ಹಿಂಗೆ ಹಾಳು ಮಾಡಿದ್ದಾರೆ. ಅವರು ನಮ್ದು ಇಲ್ಲಿ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರು ಏನಿಲ್ಲ, ಅವರು ಮಾತೆ ಬೆಲೆ ಕೊಡಬೇಡ್ರಿ. ಯಾವುದೇ ಕಾರಣಕ್ಕೂ ಕರ್ನಾಟಕದ 1 ಇಂಚು ಭೂಮಿ ಕೂಡ ಮಹಾರಾಷ್ಟ್ರಕ್ಕೆ ಹೋಗೋದಿಲ್ಲ. ಇದು ಕನ್ನಡಿಗರ ಸೊತ್ತು, ಇಲ್ಲೇ ಇರ್ತದೆ. ಅವ್ರು ಹೇಳಿದ್ರು ಅಂದ ತಕ್ಷಣ ಇದು ಆ ಜನಾಂಗನ ನಾವು ದೂಷಣೆ ಮಾಡೋದು ತಪ್ಪಾಗುತ್ತೆ. ಇದಿಷ್ಟೇ ಅಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡಿ ಅಜಿತ್ ಪವಾರ್ ಹೇಳಿಕೆಗೆ ತಿರುಗೇಟು ಕೊಟ್ರು. ಕಾಂಗ್ರೆಸ್ ಶಾಸಕರು ಅಜಿತ್ ಪವಾರ್ ಹೇಳಿಕೆಯನ್ನ ಖಂಡಿಸಿದ್ರು. ಮಹಾರಾಷ್ಟ್ರದವರು ಏನು ಹೇಳ್ತಾ ಇದ್ದಾರೆ, ಅವರದ ಒಂದು ಗಡಿಯನ್ನು ಕಾಯ್ಕೊಳ್ಳುವಂಥದ್ದು ಅವರು ಮಾಡಲಿ. ಅದನ್ನು ಬಿಟ್ಕೊಂಡು ನಮ್ಮ ಕರ್ನಾಟಕ ಒಂದು ಗಡಿ ಭಾಗಕ್ಕೆ ಅವರು ಕಣ್ಣಾಕೋದನ್ನು ಬಿಟ್ಕೊಂಡು ನಾವು ಕನ್ನಡಿಗರು ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ವಿ. ಮರಾಠರಾದರೂ ಕೂಡ ಕನ್ನಡ ಭಾಗದಲ್ಲಿ ಇರುವುದರಿಂದ ನಾವು ಕನ್ನಡಿಗರು. ಗಡಿ ವಿವಾದ ಬಗ್ಗೆ ಆ ಹೇಳಿಕೆಯನ್ನು ನಾನು ಪಕ್ಷದ ವತಿಯಿಂದ, ನನ್ನ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಬೆಳಗಾವಿ ಇರ್ಬೋದು, ಕಾರವಾರ ಇರ್ಬೋದು, ಕರ್ನಾಟಕದ 1 ಇಂಚು ಭೂಮಿನೂ ಇವತ್ತು ಯಾರೂ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕರ್ನಾಟಕ ರಾಜ್ಯದ ಅವಿಭಾಜ್ಯವಾದಂತಹ ಒಂದು ಅಂಗ. ಬೆಳಗಾವಿ, ನಿಪ್ಪಾಣಿ, ಕಾರವಾರ ನಮ್ಮದು ಅಂತಿರೋ ಮಹಾರಾಷ್ಟ್ರದ ಡಿಸಿಎಂ ಕಿತಾಪತಿಗೆ ಕಾರಣ ನಮ್ಮ ಸರ್ಕಾರದ ಎಡವಟ್ಟು. ಯಡಿಯೂರಪ್ಪ ಆಡಳಿತ ವೀಕ್ ಆಗ್ತಿದೆಯಾ ಅನ್ನುವ ಪ್ರಶ್ನೆಗಳನ್ನ ಮತ್ತೆ ಎತ್ತಿದ್ದಾರೆ. ಯಡಿಯೂರಪ್ಪನವರೇ ಉತ್ತರ ಕೊಡಿ. ಮರಾಠ ಪ್ರಾಧಿಕಾರ ಘೋಷಿಸಿದ್ದು ಯಾಕೆ? ಒಂದು ಕ್ಷೇತ್ರದ ಎಲೆಕ್ಷನ್ ಮುಖ್ಯವಾಯ್ತಾ? ತಜ್ಞರು, ಹೋರಾಟಗಾರರನ್ನ ಯಾಕೆ ಕೇಳಲಿಲ್ಲ? ಅಧ್ಯಯನ ಮಾಡಿದ್ರ? ಅಭಿಪ್ರಾಯ ಕೇಳಿದ್ರ?
ಬೆಳಗಾವಿ, ನಿಪ್ಪಾಣಿ, ಕಾರವಾರ ನಮ್ದು ಅಂತಾರೆ. ಕರ್ನಾಟಕ ಬಂದ್ ಆದ್ರೆ ಜನರಿಗೆ ನಷ್ಟ ಆಗಲ್ವಾ? ಸರ್ಕಾರನೇ ಬಂದ್ಗೆ ಕಾರಣ ಪ್ರಚೋದಿಸಂತಾಗತ್ತೆ. ಸರ್ಕಾರ ತಕ್ಷಣ ಮರಾಠ ಪ್ರಾಧಿಕಾರ ರಚನೆ ಕೈ ಬಿಡ್ಲಿ. ಸರ್ಕಾರದ ಎಲ್ಲಾ ಕೇಸ್ಗಳು ಕನ್ನಡದಲ್ಲೇ ನಡೆಯಲಿ. ಬಾಯಿ ಮಾತಲ್ಲಿ ಹೇಳಿಕೆ ಬೇಡ, ಕನ್ನಡ ಅಭಿವೃದ್ಧಿ ಮಾಡಿ. ಹೀಗೆ ಸರ್ಕಾರಕ್ಕೆ ಹೋರಾಟಗಾರರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಯಾವಾಗ ಯಡಿಯೂರಪ್ಪನವರು ಮರಾಠ ಪ್ರಾಧಿಕಾರ ರಚನೆಗೆ ಅವಕಾಶ ಕೊಟ್ಟರೋ ಆಗಿನಿಂದ ಮಹಾರಾಷ್ಟ್ರದ ಮಂತ್ರಿಗಳು ಬೇಳೆ ಬೇಯಿಸಿಕೊಳ್ಳುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈಗಲೂ ಯಡಿಯೂರಪ್ಪನವರು ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ಕನ್ನಡಿಗರೇ ಬೀದಿಗಿಳಿಯೋ ಕಾಲ ಬರಬಹುದು. ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡದಿದ್ರೆ ಸಾಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ವಲಸೆ ಹಕ್ಕಿಗಳಂದ್ರೆ ಎಲ್ಲಿಲ್ಲದ ಪ್ರೀತಿ. ಸಿಎಂ ಮಾಡಿದ ಋಣಕ್ಕೆ ಯಡಿಯೂರಪ್ಪ ದಾನಶೂರಕರಣರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆ ಇಬ್ಬಾಗ ಮಾಡಿ ವಿಜಯನಗರ ಜಿಲ್ಲೆಯ ಬೇಡಿಕೆಯನ್ನ ಈಡೇರಿಸಿದ್ದಾರೆ ಮುಖ್ಯಮಂತ್ರಿಗಳು. ಬಳ್ಳಾರಿ ಜಿಲ್ಲೆ ಇಬ್ಬಾಗ ಮಾಡಿದ ಸರ್ಕಾರ, ವಿಜಯನಗರ ತಾಲೂಕು ಹೊಸ ಜಿಲ್ಲೆ. ಆನಂದ್ ಸಿಂಗ್ ಆಸೆ ಈಡೇರಿಸಿದ ಬಿಎಸ್ವೈ. ಮುಖ್ಯಮಂತ್ರಿ ಕುರ್ಚಿ ಕರುಣಿಸಿದವರ ಋಣ ತೀರಿಸಿ ಮತ್ತೆ ಯಡಿಯೂರಪ್ಪ ಋಣಮುಕ್ತರಾಗಿದ್ದಾರೆ. ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ಅಭಿವೃದ್ಧಿ ಹೆಸರಲ್ಲಿ ಇಬ್ಬಾಗ ಮಾಡಲು ಯಡಿಯೂರಪ್ಪ ಒಪ್ಪಿಗೆ ಕೊಟ್ಟಿದ್ದಾರೆ. ವಿಜಯನಗರ ಹೊಸ ಜಿಲ್ಲೆ ಮಾಡಬೇಕು, ಅಲ್ಲಿವರೆಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮಾಡಿ ಅಂತ ಆನಂದ್ ಸಿಂಗ್ ಹಾಕಿದ್ದ ಷರತ್ತುಗಳಲ್ಲಿ 2ನೇ ಷರತ್ತನ್ನು ಯಡಿಯೂರಪ್ಪ ಈಡೇರಿಸಿದ್ದಾರೆ. ಆನಂದ್ ಸಿಂಗ್ ಕನಸಿನಂತೆ ಬಳ್ಳಾರಿಯನ್ನ ಇಬ್ಬಾಗ ಮಾಡಿ ವಿಜಯನಗರ ಜಿಲ್ಲೆ ರಚನೆಗೆ ಇವತ್ತು ಅಧಿಕೃತ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವಿವತ್ತು ಅನೌಪಚಾರಿಕವಾಗಿ ಮಾತಾಡಿ ವಿಜಯನಗರ ಜಿಲ್ಲೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ನಾವು ಮುಂದಿನ ಕ್ಯಾಬಿನೆಟ್ ಆದಮೇಲೆ ನಿಮ್ಗೆ ವಿವರವಾಗಿ ಕೊಡ್ತೀವಿ. ತಾತ್ವಿಕವಾಗಿ ವಿಜಯನಗರ ಜಿಲ್ಲೆನ ಮಾಡಲಿಕ್ಕೆ ನಾವು ಇವತ್ತು ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ನಾನು ವಿಜಯನಗರ ಜಿಲ್ಲೆ ಮಾಡಿದ್ದಕ್ಕೆ ಸಿಂಗ್ ಖುಷ್. ಆನಂದ್ ಸಿಂಗ್ ಎದುರು ಶ್ರೀರಾಮುಲು ಠುಸ್. ಕೊಟ್ಟ ಮಾತು ಉಳಿಸಿಕೊಳ್ಳಿ, ವಿಜಯನಗರ ಜಿಲ್ಲೆ ಮಾಡಿ ಅಂತ 6 ತಿಂಗಳಿನಿಂದ ಆನಂದ್ ಸಿಂಗ್ ಯಡಿಯೂರಪ್ಪನವರ ಬೆನ್ನಿಗೆ ಬಿದ್ದಿದ್ರು. ಆದರೆ ಸಚಿವ ಶ್ರೀರಾಮುಲು ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ಒಡೆಯಲು ಬಿಡಲ್ಲ ಅಂತ ಘೋಷಿಸಿದ್ರು. ಒಂದು ಹಂತದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಸಿಎಂಗೆ ಒತ್ತಡ ಹಾಕಿದ್ರು. ಆದ್ರೆ ಇವತ್ತು ಅದೇ ಸಚಿವ ರಾಮುಲು ಮೌನಕ್ಕೆ ಶರಣಾಗಿದ್ದಾರೆ. ವಿಜಯನಗರ ಹೊಸ ಜಿಲ್ಲೆ ರಚನೆಗೆ ಸಚಿವ ಶ್ರೀರಾಮುಲು ಒಪ್ಪಿಗೆ ಕೊಟ್ಟಿದ್ದಾರೆ. ವಿಸ್ಮಯ ಇದು, ನನಗೂ ಒಂಥರ ಶಾಕ್ ಕೊಟ್ಟಂಗಾಯ್ತು. ಇವತ್ತು ಪಂಪ ವಿರೂಪಾಕ್ಷನ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಚಿವ ಸಂಪುಟದ ಎಲ್ಲಾ ಸಚಿವರು ಇವತ್ತು ಒಮ್ಮತದಿಂದ ಇವತ್ತು ಅನುಮೋದನೆ ಕೊಟ್ಟಿದ್ದಾರೆ. ಮುಂದೆ ಬರುವಂತ ದಿನಗಳಲ್ಲಿ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ತಾಂತ್ರಿಕವಾಗಿ ಯಾವ ರೀತಿ ಯಾವ್ಯಾವ ತಾಲೂಕು ಯಾವ್ಯಾವ ಜಿಲ್ಲೆಗೆ ಸೇರ್ಪಡೆ ಆಗಬೇಕು ಅನ್ನೋದನ್ನ ತಜ್ಞರ ಜೊತೆಗೆ ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಕುಂತು ಚರ್ಚೆ ಮಾಡ್ತಾರೆ. ಬಹುದಿನಗಳ ಬೇಡಿಕೆ ನಮ್ಮ ಜಿಲ್ಲೆ ಇವತ್ತು ಏನು ವಿಜಯನಗರ ಜಿಲ್ಲೆ ಆಗಬೇಕು. ಜೊತೆಲಿ ಅಲ್ಲಿ ಇದ್ದಂಥ ಒಂದು ಇತಿಹಾಸ ಬಹಳಷ್ಟು ಉದ್ದವಾದಂಥ ಬಹಳಷ್ಟು ಒಂದು ಇತಿಹಾಸ ಇರೋ ಕಾರಣ ನಮ್ಮ ಆನಂದ್ ಸಿಂಗ್ ಅವರು ನಮ್ಮೆಲ್ಲರ ಪ್ರಯತ್ನದಿಂದ ಇವತ್ತು ವಿಜಯನಗರ ಕ್ಷೇತ್ರಕ್ಕೆ ಇವತ್ತು ಅಂದರೆ ಇನ್ಫಾರ್ಮಲಿ ಅದು ಚರ್ಚೆ ಆಗಿದೆ. ನಂತರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಅಂತಿಮವಾದಂಥ ತೀರ್ಮಾನವನ್ನು ತಗೊಂಡಿದೆ. ವಿಜಯನಗರ ಜಿಲ್ಲೆಗೆ ರೆಡ್ಡಿ ಬ್ರದರ್ಸ್ ವಿರೋಧ. ಶ್ರೀರಾಮುಲು ಒಲ್ಲದ ಮನಸ್ಸಲ್ಲೇ ಒಪ್ಪಿದ್ರು. ವಿಜಯನಗರ ಜಿಲ್ಲೆ ರಚನೆಗೆ ನನ್ನ ಬೆಂಬಲವಿಲ್ಲ ಅಂತ ರಾಮುಲು ಪರಮಾಪ್ತ ರೆಡ್ಡಿ ಬ್ರದರ್ಸ್ಗಳಲ್ಲಿ ಒಬ್ಬರಾದ ಶಾಸಕ ಸೋಮಶೇಖರ್ ರೆಡ್ಡಿ ಓಪನ್ ಸ್ಟೇಟ್ಮೆಂಟ್ ಕೊಟ್ರು. ಅಷ್ಟೇ ಅಲ್ಲ, ವಿಜಯನಗರ ಜಿಲ್ಲೆ ವಿರೋಧಿಸಿ ಹೋರಾಡುವವರನ್ನ ಬೆಂಬಲಿಸ್ತೀವಿ ಅಂದ್ರು. ಇನ್ನು ವಿಜಯನಗರ ಜಿಲ್ಲೆಗೆ ಜೈ ಅಂದ್ರು. ಕಂಪ್ಲಿಯನ್ನ ಹೊಸ ಜಿಲ್ಲೆಗೆ ಸೇರಿಸಿ ಅಂತ ಕಂಪ್ಲಿ ಗಣೇಶ್ ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಜಿಲ್ಲೆ ಬಗ್ಗೆ ನಾವೇ ಇದ್ದೀವಿ, ಎಲ್ಲರೂ ನಾವು ಐಕ್ಯಮತ್ಯದಿಂದ ಇದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ. ಅವ್ರು ಹೇಳಕ್ಕೆ ಕೊಟ್ಟಾರಂತಂದ್ರೆ ಅದಕ್ಕೆ ನನಗೇನು, ಜನರು ಹೋರಾಟ ಮಾಡಿದ್ರೆ ಮತ್ತೆ ಅವ್ರ ಸಂಬಂಧ ನಾನು ನಿಲ್ಬೇಕಾಗುತ್ತೆ. ಇಲ್ಲ ನಿಯೋಗಂತೂ ನಾನು ಇನ್ನು ಹೋಗಲ್ಲ. ಮಾತಿಗೆ ಹೋಗಿ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಏನ ಮಾಡ್ಕೊಳ್ಳಿ, ನಾವು ಅದಕ್ಕೇನು ಇದು ಮಾಡಬೇಕು, ಜನರ ಮಧ್ಯದಲ್ಲಿ ಇರ್ತೀವಿ. ಕಂಪ್ನಿ ಭಾಗ ಇವತ್ತೇನು ಜನಗಳ ಆಸೆ ಐತೆ, ಆ ನಿಟ್ಟಲ್ಲಿ ವಿಜಯನಗರ ಜಿಲ್ಲೆಗೆ ಸೇರ್ಬೇಕಂತ ಏನು ಒತ್ತಾಸೆ ಐತೆ ಅದ್ರ ಪ್ರಕಾರ ನಾವು ಹೇಳಿದ್ವಿ, ಇದು ಬೆಂಬಲ ನೀಡಿವಿ. ಅದು ಕಂಪ್ನಿ ವಿಜಯನಗರ ಹೆಬ್ಬಾಗಿಲು. ಈ ಕಂಪ್ನಿನ ಇವತ್ತು ವಿಜಯನಗರ ಸೇರಿದ್ರೆ ಇಲ್ಲಿರಂತ ಎಲ್ಲಾ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ತೈತಿ. ವಿಜಯನಗರ ಜಿಲ್ಲೆ ಘೋಷಣೆ ಮಾಡಿಸಿಕೊಂಡು ಹೊಸಪೇಟೆಗೆ ಥೇಟ್ ಸಿನಿಮಾ ಹೀರೋ ತರ ಹೆಲಿಕಾಪ್ಟರ್ನಲ್ಲಿ ಬಂದಿಳಿದಿದ್ರು ಆನಂದ್ ಸಿಂಗ್. ವಿಜಯನಗರ ಜಿಲ್ಲೆ ಘೋಷಣೆ ಮಾಡಿಸಿದ ವೀರ, ವಿಜಯನಗರ ವೀರಪುತ್ರ ಅಂತೆಲ್ಲ ಆನಂದ್ ಸಿಂಗ್ಗೆ ಬಿರುದು ಕೊಟ್ಟರು. ಭರ್ಜರಿ ಮೆರವಣಿಗೆ ಮಾಡಿ ಆನಂದ್ ಸಿಂಗ್ ಬೆಂಬಲಿಗರು ಜೈಕಾರ ಹಾಕಿದ್ರು. ಒಟ್ನಲ್ಲಿ ಸಿಎಂ ಕುರ್ಚಿ ಕೊಡಿಸಿದ ವಲಸೆ ಹಕ್ಕಿಗಳ ಪಾಲಿಗೆ ಯಡಿಯೂರಪ್ಪ ದಾನಶೂರ ಕರ್ಣ ಆಗಿದ್ದಾರೆ. ಇದು ಮೂಲ ಬಿಜೆಪಿಗರ ಹೊಟ್ಟೆ ಊರಿಗೆ ಕಾರಣವಾಗಿದೆ ಅನ್ನೋದು ಬಿಜೆಪಿಯೊಳಗಿನ ಬಿಸಿ ಬಿಸಿ ಚರ್ಚೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಹೀಗೆ ನಿಮ್ಮ ಊರಿನ ನಿಮ್ಮ ಜಿಲ್ಲೆಯ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಕ್ಷಣ ಮಾತ್ರದಲ್ಲಿ ಪಡ್ಕೊಳ್ಬೇಕು ಅನ್ನೋದಾದ್ರೆ news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಿಸಿಬಿ ಕಸ್ಟಡಿಯಲ್ಲಿರುವ ಮಾಜಿ ಮೇಯರ್ಗೆ ಅಧಿಕಾರಿಗಳು ಡ್ರಿಲ್ ಮಾಡಿದ್ದಾರೆ. ಈಗಾಗಲೇ ಕೋರ್ಟ್ ಕೊಟ್ಟಿರುವ 1 ದಿನ ಮುಗಿದಿದ್ದು ನಾಳೆ ಮತ್ತೆ ನ್ಯಾಯಾಧೀಶರ ಮುಂದೆ ಸಂಪತ್ ರಾಜ್ ಅವರನ್ನ ಹಾಜರುಪಡಿಸಬೇಕು. ಆದರೆ ಇತ್ತ ಸಮಯದ ಅಭಾವದಿಂದ ಸಂಪತ್ ರಾಜ್ರನ್ನ ಮತ್ತೆ ಕಸ್ಟಡಿಗೆ ಪಡೆಯಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಮಾಜಿ ಮೇಯರ್ಗೆ ಸಿಸಿಬಿ ಬೆಂಕಿ ಪ್ರಶ್ನೆ. ವಿಚಾರಣೆಗೆ ಸ್ಪಂದಿಸುತ್ತಿಲ್ಲ ಸಂಪತ್ ರಾಜ್. ಮಾಜಿ ಮೇಯರ್ ಸಂಪತ್ ರಾಜ್ರನ್ನ ಬೆಳಗ್ಗೆ 10 ಗಂಟೆಯಿಂದ ಅಧಿಕಾರಿಗಳು ಡ್ರಿಲ್ ಮಾಡಿದ್ದಾರೆ. ಆಡುಗೋಡಿಯ ಇಂಟ್ರಾಗೇಷನ್ ಸೆಲ್ನಲ್ಲಿ ಇರಿಸಿಕೊಂಡು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆದ್ರೆ ನಿನ್ನೆ ರಾತ್ರಿಯಿಂದಲೂ ಸಂಪತ್ ರಾಜ್ ಮಾತ್ರ ಬಾಯಿಗೆ ಬೀಗ ಹಾಕಿಕೊಳ್ತಿದ್ದಾರೆ. ಏನೇ ಕೇಳಿದ್ರೂ ಸಂಪತ್ ರಾಜ್ ಮಾತ್ರ ವಿಚಾರಣೆಗೆ ಸ್ಪಂದಿಸ್ತಿಲ್ವಂತೆ. ಗಲಭೆ ಮಾಡಿಸಿಲ್ಲ, ಹಾಗೆ ಮಾಡೋನೇ ಅಲ್ಲ. ಘಟನೆ ಬಗ್ಗೆ ತಿಳ್ಕೊಳ್ಳೋಕೆ ಕಾಲ್ ಮಾಡಿದ್ರಂತೆ. ಸಿಸಿಬಿ ಎಸಿಪಿ ವೇಣುಗೋಪಾಲ್ ಏನೇ ಪ್ರಶ್ನೆ ಕೇಳಿದ್ರು ಸಂಪತ್ ರಾಜ್ ಕೊಟ್ಟಿರೋದು ಇದೊಂದೇ ಉತ್ತರವಂತೆ. ಗಲಭೆ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ಯಾರೋ ನನಗಾಗದವರು ಈ ಕೆಲಸ ಮಾಡಿದ್ದಾರೆ. ಗಲಭೆ ಮಾಡಲೇಬೇಕು ಅಂತ ಇದ್ದಿದ್ರೆ ನಾನು ಮುಸ್ಲಿಮರನ್ನ ಯಾಕೆ ಮುಂದೆ ಬಿಡ್ತಾ ಇದ್ದೆ? ಗಲಭೆಯನ್ನ ಹಿಂದೂಗಳ ಕೈಯಲ್ಲೇ ಮಾಡಿಸ್ತಿದ್ದೆ. ಗಲಭೆ ಮಾಡಿಸುವಷ್ಟು ಕೀಳು ಮಟ್ಟಕ್ಕೆ ನಾನು ಬಂದಿಲ್ಲ. ಅವತ್ತು ಕಾಲ್ ಮಾಡಿದ್ದು ನಿಜ. ಘಟನೆ ಬಗ್ಗೆ ತಿಳ್ಕೊಳ್ಳಲು ಕಾಲ್ ಮಾಡಿದ್ದೆ. ಅದನ್ನೇ ಟೆಕ್ನಿಕಲ್ ಎವಿಡೆನ್ಸ್ ಅಂತಿದ್ದೀರಾ ಅಂತ ಸಿಸಿಬಿಯನ್ನೇ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಮೇಯರ್. ಗಲಭೆಗೂ ನನಗೂ ಸಂಬಂಧ ಇಲ್ಲ ಅಂತ ತನಿಖಾಧಿಕಾರಿ ಮುಂದೆ ಹೇಳಿದ್ದಾರೆ. ಏನೇ ಕೇಳಿದ್ರೂ ನನ್ನದು ತಪ್ಪಿಲ್ಲ ಅಂತ ಇರೋ ಸಂಪತ್ ರಾಜ್ ಘಟನೆ ಬಗ್ಗೆ ತನಗೇನು ಗೊತ್ತಿಲ್ಲ ಅಂದಿದ್ದಾರೆ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಅಲ್ಲದೆ ಕಸ್ಟಡಿ ಅವಧಿ ಮುಗಿಯೋದ್ರಿಂದ ನಾಳೆ ನ್ಯಾಯಾಲಯಕ್ಕೆ ಮಾಜಿ ಮೇಯರನ್ನ ಹಾಜರುಪಡಿಸಬೇಕಿದೆ. ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದ್ದು ಅದಕ್ಕಾಗಿ ಅಧಿಕಾರಿಗಳಿಂದ ಪೇಪರ್ ವರ್ಕ್ ನಡೀತಾ ಇದೆ. ಸಂಪತ್ ರಾಜ್ 1 ತಿಂಗಳು ತಲೆಮರೆಸಿಕೊಂಡಿದ್ರಿಂದ ಸಾಕ್ಷ್ಯ ನಾಶಪಡಿಸಿರೋ ಶಂಕೆ ಇದೆ. ಹೀಗಾಗಿ ಕಸ್ಟಡಿ ಅವಧಿ ವಿಸ್ತಾರ ಕೂಡ ಆಗಬಹುದು. ಈ ತನಿಖೆ ಯಾವ ಹಂತಕ್ಕೆ ಬರುತ್ತೆ ನೋಡಬೇಕು. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, News18 ಕನ್ನಡ, ಬೆಂಗಳೂರು. ಅಮೆರಿಕದ ಬಯೋಟೆಕ್ ಕಂಪನಿ ಮತ್ತು ಫೈಜರ್ ಕಂಪನಿ ತಯಾರಿಸಿರುವ ಕೋವಿಡ್-19 ಲಸಿಕೆ ಪರೀಕ್ಷೆ 3ನೇ ಹಂತದಲ್ಲೂ ಯಶಸ್ವಿಯಾಗಿದೆ. 3ನೇ ಹಂತದ ಪ್ರಯೋಗದಲ್ಲಿ 95% ಪರಿಣಾಮಕಾರಿಯಾಗಿದ್ದು ಅಡ್ಡ ಪರಿಣಾಮಗಳಿಲ್ಲ ಅಂತ ಕಂಪನಿ ಹೇಳಿದೆ. 65 ವರ್ಷ ಮೇಲ್ಪಟ್ಟವರಲ್ಲಿ ಈ ಲಸಿಕೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಕಂಪನಿ ಹೇಳಿದೆ. ಆದರೆ ಭಾರತದಲ್ಲಿ ಈ ಫೈಜರ್ ಕೋವಿಡ್-19 ವ್ಯಾಕ್ಸಿನ್ಗೆ ಅನುಮತಿ ಸಿಗೋದು ಕಷ್ಟ. ಯಾಕಂದ್ರೆ ಈ ಲಸಿಕೆಯನ್ನ -70 ಡಿಗ್ರಿ ಶೀತ ತಾಪಮಾನದಲ್ಲಿ ಇಡಬೇಕು. ಭಾರತದಲ್ಲಿ ಅಷ್ಟು ಕಡಿಮೆ ತಾಪಮಾನದ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಭಾರತದಲ್ಲಿ ಫೈಜರ್ ಕೋವಿಡ್ ಲಸಿಕೆ ಬಳಕೆಗೆ ಅನುಮತಿ ಸಿಗೋದು ಡೌಟ್. ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಇವತ್ತು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಕುಟುಂಬ ಸಮೇತ ಮಂಡ್ಯದ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಮಧ್ಯಪ್ರದೇಶ ಸಿಎಂ ಪೂಜೆ ಸಲ್ಲಿಸಿದರು. ಚೆಲುವನಾರಾಯಣ ಸ್ವಾಮಿ ದರ್ಶನದಿಂದಲೇ ನನಗೆ ಸಿಎಂ ಸ್ಥಾನ ಸಿಕ್ಕಿದೆ. 3ನೇ ಸಲ ನಾನು ಮೇಲುಕೋಟೆಗೆ ಬರ್ತಾ ಇದ್ದು ಶೀಘ್ರದಲ್ಲೇ ಮೇಲುಕೋಟೆಗೆ ಬೆಳ್ಳಿ ರಥ ಮಾಡಿಸಿಕೊಡ್ತೀನಿ ಅಂತ ಹರಕೆ ಹೊತ್ತುಕೊಂಡರು. ಹೀಗೆ ರಾಜ್ಯ ದೇಶದ ಯಾವುದೇ ವಿದ್ಯಮಾನಗಳ ಬಗ್ಗೆ ಕ್ಷಣ ಮಾತ್ರದಲ್ಲಿ ತಿಳ್ಕೋಬೇಕು ಅನ್ನೋದಾದ್ರೆ news18kannada.comಗೆ ಲಾಗಿನ್ ಮಾಡಿ ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ಳಿ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ.
ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ಬೆಂಗಳೂರು ಟೆಕ್ ಸಮ್ಮೇಳನವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೋದಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ. ಐಟಿ ಬಿಟಿ ಸಚಿವರಾಗಿರುವ ಡಿಸಿಎಂ ಅಶ್ವಥ್ ನಾರಾಯಣ್ ಈ ಟೆಕ್ ಸಮ್ಮೇಳನದಿಂದ ರಾಜ್ಯಕ್ಕೆ ಒಳ್ಳೆ ಹೆಸರು, ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದರು. ಉದ್ಯೋಗ ಸೃಷ್ಟಿ, ಹೊಸ ಕೈಗಾರಿಕೆಗಳ ಸ್ಥಾಪನೆ, ಮಾಹಿತಿ ತಂತ್ರಜ್ಞಾನದ ಸಾಧನೆಗಳಿಗೆ BTS 2020 ಶೃಂಗಸಭೆ ಸಾಕ್ಷಿಯಾಗಲಿದೆ ಅಂತ ಹೇಳಿದರು. ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಮತ್ತು ಇಡೀ ವಿಶ್ವದಲ್ಲಿ ನಾನಾ ರೀತಿ ಬೆಳವಣಿಗೆ ಆಗಿರೋದು, ಸಾಧನೆ ಆಗಿರುವಂಥ ಎಲ್ಲ ಬೆಳವಣಿಗೆಗಳನ್ನು ಟೆಕ್ ಸಬ್ಮಿಟ್ನಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಚಿಂತನೆಗಳನ್ನು ಅವರ ಇದ್ದ ಸ್ಥಳದಿಂದನೇ ವರ್ಚುವಲ್ ಆಗಿ ಬಂದು ಜಾಯಿನ್ ಆಗ್ತಾರೆ. ಆ ಜಾಯಿನ್ ಆಗಿ ತಮ್ಮ ಚಿಂತನೆಗಳನ್ನು, ಅನುಭವಗಳನ್ನೆಲ್ಲ ಹಂಚಿಕೊಂಡು ಆವಿಷ್ಕಾರ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯ ಒಂದು ಪೂರಕವಾಗಿ ಬೆಂಗಳೂರು ಟೆಕ್ ಸಬ್ಮಿಟ್ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಮತ್ತು ಇಡೀ ವಿಶ್ವದಲ್ಲಿ ನಾನಾ ರೀತಿ ಬೆಳವಣಿಗೆ ಆಗಿರೋದು, ಸಾಧನೆ ಆಗಿರುವಂಥ ಎಲ್ಲ ಬೆಳವಣಿಗೆಗಳನ್ನು ಟೆಕ್ ಸಬ್ಮಿಟ್ನಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಚಿಂತನೆಗಳನ್ನು ಅವರ ಇದ್ದ ಸ್ಥಳದಿಂದನೇ ವರ್ಚುವಲ್ ಆಗಿ ಬಂದು ಜಾಯಿನ್ ಆಗ್ತಾರೆ. ಆ ಜಾಯಿನ್ ಆಗಿ ತಮ್ಮ ಚಿಂತನೆಗಳನ್ನು, ಅನುಭವಗಳನ್ನೆಲ್ಲ ಹಂಚಿಕೊಂಡು ಆವಿಷ್ಕಾರ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯ ಒಂದು ಪೂರಕವಾಗಿ ಬೆಂಗಳೂರು ಟೆಕ್ ಸಬ್ಮಿಟ್ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ. ಎಕ್ಸ್‌ಪ್ರೆಸ್ 18ನಲ್ಲಿ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ನಾರಾಯಣ್ ನಾಮಪತ್ರ. ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಿದೆ ಅಂದ ನಳಿನ್ ಕುಮಾರ್ ಕಟೀಲ್. ಪಕ್ಷದ ಮುಖಂಡರಿಗೆ, ಅಧ್ಯಕ್ಷರಿಗೆ ಧನ್ಯವಾದ ತಿಳಿಸಿದ ಅಭ್ಯರ್ಥಿ ನಾರಾಯಣ್. ನ್ಯಾಯಾಲಯಕ್ಕೆ ಜಯಲಲಿತಾ ಆಪ್ತೆ ಶಶಿಕಲಾ ದಂಡ ಪಾವತಿ. 10 ಕೋಟಿ ದಂಡ, 10,000 ಠೇವಣಿ ನೀಡಿದ ಶಶಿಕಲಾ ಆಪ್ತರು. ಶೀಘ್ರದಲ್ಲೇ ಶಶಿಕಲಾ ಬಿಡುಗಡೆ ಸಾಧ್ಯತೆ. ರಾಮನಗರ ಜಿಲ್ಲೆ ಬಿಡದಿ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ವಿರುದ್ಧ ಕಾರ್ಮಿಕರ ಪ್ರತಿಭಟನೆ. ಸಚಿವರು, ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮನವೊಲಿಕೆಯೂ ವಿಫಲ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಹೇರಿರುವ ಲಾಕ್ಔಟ್ ನಿಷೇಧ ತೆರವಿಗೂ ಸೂಚನೆ. ಸ್ನೇಹಿತರ ಜೊತೆ ನಟ ದರ್ಶನ್ ಬೈಕ್ ಸವಾರಿ. ಕೊಡಗಿನ ವಿವಿಧೆಡೆ ದರ್ಶನ್ ಮತ್ತು ಗೆಳೆಯರಿಂದ ಭರ್ಜರಿ ಟ್ರಿಪ್. ಕೊಡಗಿನ ಲಾಗೂನ್ ರೆಸಾರ್ಟ್ನಲ್ಲಿ ದಚ್ಚು ವಾಸ್ತವ್ಯ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.